ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಧಾರಾವಾಹಿಯ 7ನೇ ಸಂಚಿಕೆಯನ್ನ ಕೇಳ್ತಾ ಇದ್ದೀರಾ. ಸ್ವಾತಿ, ನಮಗೆ ಈ ಮಗು ಬೇಕಿತ್ತಾ? ನಿಧಾನವಾಗಿ ಕೇಳಿದ ಸಂಜಯ್. ಅಂದ್ರೆ ಅಂದ್ರೆ ಇನ್ನೊಂದು ಸ್ವಲ್ಪ ದಿನ ನಾವಿಬ್ಬರೇ ಆರಾಮಾಗಿರ್ಬೋದಾಗಿತ್ತೇನೋ ಅಂತ ನಿಧಾನವಾಗಿ ಹೇಳಿದ ಸಂಜಯ್. ಹಾಂ, ಆದರೆ ಏನು ಮಾಡೋದು? ಇದನ್ನೆಲ್ಲ ಮುಂಚೆನೇ ಪ್ಲ್ಯಾನ್ ಮಾಡಬೇಕಿತ್ತು. ಮುಂದಿನ ಮಗು ಆಗುವಾಗ ಎಚ್ಚರಿಕೆಯಿಂದ ಇರೋಣ, ಸ್ವಾತಿ ತಾಳ್ಮೆಯಿಂದಲೇ ಹೇಳಿದಳು. ಗಂಡನ ಮಾತು ಎತ್ತ ಹೊರಳುತ್ತಿದೆ ಎಂಬ ಸೂಚನೆ ಅವಳಿಗಾಗಲೇ ಸಿಕ್ಕಿತ್ತು. ಹಾಂ, ನಾವು ನಮ್ಮ ಭವಿಷ್ಯನ ಸರಿಯಾಗಿ ಪ್ಲ್ಯಾನ್ ಮಾಡಬೇಕು ಸ್ವಾತಿ. ಸ್ವಲ್ಪ ದುಡ್ಡು ಕೂಡಿಡಬೇಕು, ಒಂದು ಸೈಟು ಅಥವಾ ಮನೆ ಮಾಡ್ಕೊಳ್ಬೇಕು. ಮಗು ಮಾಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಆದರೆ ಅದಕ್ಕೊಂದು ಒಳ್ಳೆ ಭವಿಷ್ಯ ಕೊಡಬೇಕು ಅಲ್ವಾ? ಸಂಜಯ್ ಸ್ವಾತಿಗೆ ತಿಳಿ ಹೇಳುತ್ತಿದ್ದ. ನೀವು ಹೇಳೋದು ಸರಿನೇ. ಸಂಜಯನ ಮಾತಿಗೆ ಒಪ್ಪಿದ್ದಳು ಸ್ವಾತಿ. ಹೌದು ತಾನೆ? ನೀನು ನನ್ನ ಮಾತನ್ನು ಒಪ್ತಾ ಇದೆಯಾ ತಾನೆ? ಅದಕ್ಕೆ ನಾನು ಹೇಳೋದು ಕೇಳು. ನಾವು ಒಂದು ಮಗು ಜವಾಬ್ದಾರಿ ಹೊರೋದಕ್ಕೆ ಇನ್ನೂ ಸಿದ್ಧ ಆಗಿಲ್ಲ. ಮಾತು ನಿಲ್ಲಿಸಿ ಸ್ವಾತಿ ಕಡೆ ನೋಡಿದ. ಅವಳು ತನ್ನ ಮಾತನ್ನು ಕೇಳಿಸ್ಕೊಳ್ತಾ ಇದ್ದಾಳೆ ಅನ್ನೋದನ್ನ ಖಾತ್ರಿ ಮಾಡಿಕೊಂಡ. ಮುಂದೆ ಹೇಳಿ. ಸ್ವಾತಿಯ ತಾಳ್ಮೆ ಸಾಯುತ್ತಿತ್ತು. ಅಲ್ಲ, ಈಗೇನು ನಮಗೆ ಮಹಾ ವಯಸ್ಸಾಗಿರೋದು? ಹೇಳಬೇಕಾಗಿದ್ದ ಮಾತನ್ನು ಹೇಳಲು ಇನ್ನೂ ಧೈರ್ಯ ಸಾಲದಾಗಿತ್ತು. ನೋಡಿ, ನೀವೇನು ಹೇಳಬೇಕು ಅಂತ ಇದ್ದೀರೋ ಅದನ್ನ ಸ್ಪಷ್ಟವಾಗಿ ಹೇಳಿಬಿಡಿ. ಸ್ವಾತಿಯ ಕಣ್ಣು ತುಂಬುತ್ತಿತ್ತು. ನಾವಿದನ್ನ ತೆಗೆಸ್ಬಿಡೋಣ, ತಡೆದು ಹೇಳಿದ ಸಂಜಯ್. ಏನು ಹೇಳ್ತಾ ಇದ್ದೀರಾ? ಬೆಚ್ಚಿ ಬಿದ್ದು ಕೇಳಿದಳು ಸ್ವಾತಿ. ಅಬೋಷನ್ ಮಾಡಿಸ್ಬಿಡೋಣ. ಹೇಳುವಾಗ ಸಂಜಯ್ ದನಿ ಕೂಡ ನಡುಗುತ್ತಿತ್ತು. ಸಂಜು, ಅಪನಂಬಿಕೆಯಿಂದ ಬಿಕ್ಕಿದಳು ಸ್ವಾತಿ. ತುಂಬ ಜವಾಬ್ದಾರಿಗಳಿದೆ ಸ್ವಾತಿ. ಸಾರಿಕಾ ಕೂಡ ಬಾಣಂತನಕ್ಕೆ ಬರ್ತಾ ಇದ್ದಾಳೆ. ಸಂಕೇತ, ಸಾನ್ನಿಧ್ಯ ಇಬ್ರು ಕೂಡ ಓದ್ತಾ ಇದ್ದಾರೆ. ಇನ್ನು ನಾವು ಕೂಡ ಸೆಟ್ಲ್ ಆಗಿಲ್ಲ. ತನ್ನ ಸಮಸ್ಯೆಗಳ ಮೂಟೆ ಬಿಚ್ಚಿದ. ಸಂಜು, ನಾನು ಕೂಡ ದುಡಿತಾ ಇದ್ದೀನಿ ತಾನೇ. ನಾವಿಬ್ಬರೂ ಸೇರಿ ಈ ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸೋಣ. ಸ್ವಾತಿ ಸಂಜುವಿನ ಮನಃಪರಿವರ್ತನೆಗೆ ಪ್ರಯತ್ನಿಸಿದಳು. ಹೇಗಾಗತ್ತೆ ಸ್ವಾತಿ? ನೀನೀಗ ಬಸ್ರು ಬಾಣಂತನ ಅಂತ ಕಡಿಮೆ ಅಂದ್ರೂ 1 ವರ್ಷ ಕೆಲ್ಸಕ್ಕೆ ಹೋಗೋದಕ್ಕಾಗಲ್ಲ. ಆಮೇಲೆ ಚಿಕ್ಕ ಮಗು ಜವಾಬ್ದಾರಿ. ಅವನ ಮಾತಿಗೆ ಏನೂ ಹೇಳಲು ತೋಚದೆ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದಳು ಸ್ವಾತಿ. ಅವಳನ್ನು ತನ್ನ ಎದೆಗೆ ಒರಗಿಸಿಕೊಂಡು ಅವನ ಕಣ್ಣಲ್ಲೂ ನೀರಿತ್ತು. ಸಂಜು, ನಿಮ್ಗೇನು ಅನ್ನಿಸ್ತಾನೆ ಇಲ್ವಾ? ಇದು ನಮ್ಮ ಪ್ರೀತಿ ಸಂಕೇತ. ಬಿಕ್ಕು ತಲೆ ಕೇಳಿದಳು. ನಂದೇ ಕುಡಿ ಅಲ್ವಾ ಸ್ವಾತಿ? ನನಗೆ ಸಂಕಟ ಆಗದೆ ಇರುತ್ತಾ? ಆದರೆ ನಂಗೆ ಬೇರೆ ದಾರಿನೇ ಇಲ್ಲ ಪುಟ್ಟ ಎಂದವನ ಕಣ್ಣಲ್ಲೂ ಜಲಪಾತ. ಯಾಕೆ? ಅರ್ಥ ಮಾಡ್ಕೋ. ನಿನ್ನ ಮನೇಲಾಗ್ಲಿ ನನ್ನ ಮನೇಲಾಗ್ಲಿ ನಮ್ಮ ಮದುವೆಗೆ ಬೆಂಬಲ ಇಲ್ಲ. ಅಮ್ಮ ಸಾರಿಕನ್ ಬಾಣಂತನ ಮಾಡಬೇಕು, ಹಾಗಾಗಿ ನಿನ್ನ ಬಾಣಂತನ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದ್ದಾಳೆ. ಇನ್ನು ನಿನ್ನಮ್ಮ ಕೂಡ ಬಾಣಂತನ ಮಾಡೋಕ್ಕಾಗಲ್ಲ. ಯಾರ ಸಹಾಯ ಕೂಡ ಇಲ್ಲದೆ ನೀನು ಈ ಮಗುನ ಉಳಿಸ್ಕೊಳಕ್ಕಾಗುತ್ತಾ ಎಂದಾಗ ಸ್ವಾತಿಗೆ ಆಗುತ್ತೆ ಎಂದು ಹೇಳುವ ಧೈರ್ಯ ಬರಲೇ ಇಲ್ಲ. ಸ್ವಾತಿ, ಸ್ವಾತಿ, ಎಲ್ಲಿ ಕಳೆದು ಹೋದಿಯೇ? ರೀಮಾ ಅಲುಗಾಡಿಸಿದಾಗ ಇಹಕ್ಕೆ ಮರಳಿದಳು ಸ್ವಾತಿ. ಏನೋ, ನೀನು ಮತ್ತೆ ಹಳೆ ನೆನಪಲ್ಲಿ ಮುಳುಗ್ಬಿಟ್ಯಾ? ಬಿಟ್ಬಿಡ್ ಸ್ವಾತಿ. ಆ ನೆನಪುಗಳು ನಿನಗೆ ನೋವಿನ ಹೊರತು ಬೇರೇನೂ ಕೊಡೋದಿಲ್ಲ. ತನಗೆ ತಿಳಿದಂತೆ ಸಮಾಧಾನದ ಮಾತನಾಡಿದಳು ರೀಮಾ. ಸ್ವಾತಿ ಮೇಡಮ್, ಕಾರ್ತಿಕ್ ಸರ್ ಕರೀತಾ ಇದ್ದಾರೆ. ಪ್ಯೂನ್ ಬಂದು ಹೇಳಿದಾಗ ಮನಸ್ಸಿಲ್ಲದ ಮನಸ್ಸಿನಿಂದ ಮ್ಯಾನೇಜರ್ ಚೇಂಬರ್ ಕಡೆ ನಡೆದಳು. ಬನ್ನಿ ಮಿಸ್ ಸ್ವಾತಿ. ಕಣ್ಣಲ್ಲೇ ತಿನ್ನುವಂತೆ ನೋಡುತ್ತಿದ್ದವನ ನೋಟ ಸ್ವಾತಿಗೆ ಇರುಸುಮುರುಸಾಗುತ್ತಿದ್ದರೂ ಬೇರೆ ದಾರಿ ಇಲ್ಲದೆ ಅವನ ಎದುರಿಗೆ ನಿಲ್ಲಲೇಬೇಕಾಗಿತ್ತು. ಯಾಕೆ ನಿಂತಿದ್ದೀರಾ? ಕೂತ್ಕೊಳ್ಳಿ. ಮಾತಿನಲ್ಲಿ ಅತಿಯಾದ ಸಿಹಿಲೇಪನ. ಇರ್ಲಿ ಸರ್, ಪರವಾಗಿಲ್ಲ. ಏನೋ ಕರೆದ್ರಂತೆ. ಅವನ ಕಣ್ಣಿನಿಂದ ದೂರವಾಗಿ ಹೋದರೆ ಸಾಕೆಂಬ ಭಾವನೆ ಅವಳಲ್ಲಿ. ಅರೇ, ಇಷ್ಟೊಂದು ಸಂಕೋಚ ಯಾಕೆ ಮಿಸ್ ಸ್ವಾತಿ? ಕೂತ್ಕೊಳ್ಳಿ. ನೀವು ನಿಂತಿದ್ರೆ
ನಂಗ್ ಕಾಲ್ ನೋಯುತ್ತೆ. ತನ್ನ ಜಾಗದಿಂದ ಮುಂದೆ ಬಂದು ಸ್ವಾತಿಯ ಪಕ್ಕದಲ್ಲಿ ನಿಂತ ಕಾರ್ತಿಕ್. ಅವನ ಪಕ್ಕದಲ್ಲೇ ಇದ್ದ ಚೇರ್ ಬಿಟ್ಟು ಸ್ವಲ್ಪ ದೂರದಲ್ಲಿದ್ದ ಚೇರ್ನಲ್ಲಿ ಕುಳಿತಳು. ಹೇಳಿ ಸರ್, ಏನ್ ಕರೆದದ್ದು? ದನಿಯಲ್ಲಿ ಎಂದೂ ಇರುವ ಗಂಭೀರತೆಯೇ. ಮಿಸ್ ಸ್ವಾತಿ ಎನ್ನುತ್ತಿದ್ದವನ ಮಾತು ತಡೆದು, ಸರ್, ನಾನು ಮಿಸಸ್ ಸ್ವಾತಿ ಸಂಜಯ್ ಎಂದಳು ಗಡುಸಾಗಿ. ಓಹ್, ಮತ್ತೆ ಹೋಗುತ್ತೆ ನೋಡಿ, ನೀವು ಮಿಸ್ ಅಲ್ಲ ಮಿಸಸ್ ಅನ್ನೋದು. ಏನ್ ಮಾಡೋದು, ನಿಮ್ಮನ್ನು ನೋಡಿದ್ರೆ ಒಂದ್ ಮಗುವಿನ ತಾಯಿ ಅಂತ ಹೇಳೋಕ್ ಸಾಧ್ಯನೇ ಇಲ್ಲ. ಇನ್ನೂ ಕಾಲೇಜಿಗೆ ಹೋಗೋ ಹುಡುಗಿ ತರ ಕಾಣಿಸ್ತೀರ ಎಂದು ಹೇಳುತ್ತಾ ಸೊಟ್ಟನಗೆ ನಕ್ಕನು. ಅವನ ಮಾತಿನ ಪರಿಣಾಮ ತಿಳಿಯಲು ಅವಳ ಕಡೆಯೇ ನೆಟ್ಟ ನೋಟದಿಂದ ನೋಡಿದನು. ಅವಳ ಮೊಗದ ಮೇಲೆ ಯಾವ ಬದಲಾವಣೆಯೂ ಕಾಣಲಿಲ್ಲ. ನಿಜವಾಗ್ಲೂ ನಿಮ್ಮ ಹಸ್ಬೆಂಡ್ ತುಂಬಾ ಲಕ್ಕಿರಿ ಎನ್ನುತ್ತಿದ್ದ ಹಾಗೆಯೇ ಎದ್ದು ನಿಂತಳು ಸ್ವಾತಿ. ನೀವು ಕರ್ಸಿದ್ದಕ್ಕೇನಾ ಸರ್? ನಿಮ್ಮ ಮಾತು ಮುಗ್ದಿದ್ರೆ ನಾನು ಹೋಗ್ತೀನಿ, ನನಗೆ ಇನ್ನೂ ಬೇಕಾದಷ್ಟು ಕೆಲಸ ಇದೆ ಎಂದಳು ಗಂಭೀರವಾಗಿ. ಅಂದ್ರೆ ನಂಗೇನು ಕೆಲಸ ಇಲ್ಲದೆ ಕೂತಿದ್ದೀನಿ ಅನ್ಕೊಂಡ್ರಾ ಸ್ವಾತಿ? ನಿನ್ನೆ ನಿಮ್ಮ ಟೇಬಲ್ಗೆ ರಾವ್ ಅಂಡ್ ರಾವ್ ಕಂಪನಿ ಫೈಲ್ ಕಳಿಸಿದ್ದೆ, ಅದನ್ನ ನೋಡಿದ್ರಾ? ಅದಿವತ್ತು ಸಂಜೆ ಒಳಗೆ ಕಂಪ್ಲೀಟ್ ಆಗಿರಬೇಕು. ಅದನ್ನೇ ನಿನಗೆ ನೆನ್ಪು ಮಾಡೋಣ ಅಂತ ಕರೆದಿದ್ದು ಎಂದ ಕಾರ್ತಿಕನ ಕಡೆ ಅಚ್ಚರಿಯಿಂದ ನೋಡಿದಳು. ಸರ್, ನಿನ್ನೆ ನೀವು ನನಗೆ ಕೊಟ್ಟಿದ್ದು ರಾಗ ಕಂಪನಿ ಫೈಲು, ಇವತ್ತು ಸಂಜೆ ಒಳಗೆ ಅದು ಕಂಪ್ಲೀಟ್ ಆಗುತ್ತೆ ಎಂದಳು ಸ್ವಾತಿ. ರಾಗ ಕಂಪನಿ ಫೈಲ್ ಜೊತೆಗೆ ಆ ಫೈಲ್ ಕೂಡ ಇದೆ. ಸಂಜೆ ಹೋಗೋದ್ರೊಳಗೆ 2 ಕಂಪ್ಲೀಟ್ ಆಗಿರಬೇಕು, ದೃಢವಾಗಿ ಹೇಳಿದ ಕಾರ್ತಿಕ್. ಆಗಲ್ಲ ಸರ್, ನೀವು ಇಷ್ಟು ಶಾರ್ಟ್ ನೋಟಿಸಲ್ಲಿ ಹೇಳಿದ್ರೆ ಹೇಗೆ? ಆ ಫೈಲ್ ಕಂಪ್ಲೀಟ್ ಮಾಡೋದಕ್ಕೆ 1 ದಿನ ಆದ್ರೂ ಬೇಕು. ಆಗಲ್ಲ ಅಂದ್ರೆ ಕೆಲಸ ಬಿಟ್ಟು ಹೋಗ್ರಿ. ಲುಕ್, ನನಗೆ ನೆಪಗಳು ಬೇಡ. ಸಂಜೆ ಎಷ್ಟೇ ಹೊತ್ತಾದ್ರೂ ಆ ಫೈಲ್ ಕಂಪ್ಲೀಟ್ ಮಾಡಿಬಿಟ್ಟೇ ಹೋಗ್ಬೇಕು ಎಂದವ ಟೇಬಲ್ ಮೇಲಿದ್ದ ತನ್ನ ಕಾರ್ ಕೀ ತೆಗೆದುಕೊಂಡು ಹೊರಟ. ಸ್ವಾತಿ ಚಿಂತೆಯಿಂದ ನಿಂತದ್ದನ್ನು ಕಂಡು, ಇವತ್ತು ಹೇಗೆ ನನ್ನ ಕೈಯಿಂದ ತಪ್ಪಿಸ್ಕೊಳ್ತೀಯ ನೋಡ್ತೀನಿ ಎಂದು ಮನದಲ್ಲೇ ಯೋಚಿಸಿ ತುಟಿ ವಕ್ರವಾಗಿಸಿ ನಕ್ಕು ಹೊರಗೆ ಹೋದ. ಸಂಜು, 2,000 ಸಂಜೆ ಕೊಡ್ತೀನಿ ಅಂದಿದ್ಯಲ್ಲ, ತಗೊಂಡ್ ಬಂದ್ಯಾ? ಆಫೀಸ್ನಿಂದ ಬಂದು ಶೂಸ್ ಬಿಚ್ಚುತ್ತಿದ್ದ ಮಗನನ್ನು ಕಂಡು ಕೇಳಿದರು ವಿಜಯಮ್ಮ. ಆಫೀಸಿನಿಂದ ಸುಸ್ತಾಗಿ ಬಂದಿದ್ದ ಸಂಜಯನಿಗೆ ಅಮ್ಮನ ಪ್ರಶ್ನೆ ಕೇಳಿ ರೇಗಿತು. ಮನೆ ಒಳಗಾದ್ರೂ ಬರಕ್ ಬಿಡ್ತೀಯೋ ಇಲ್ವೋ? ನಿಂಗ್ ದುಡ್ಡು ಬೇಕು ತಾನೇ, ಕೊಡ್ತೀನಿ, ಒಂಚೂರು ಸುಧಾರಿಸ್ಕೊಳ್ಳೋದಕ್ಕಾದ್ರೂ ಬಿಡು ಎಂದು ಸಿಡುಕಿದ. ಅಯ್ಯ, ನಾನೇನ್ ಕೇಳಿದೆ ಅಂತ ಇಷ್ಟು ರೇಗ್ತಾ ಇದೀಯಾ? ನೀನೇ ಹೇಳಿದ್ದೆ ಸಂಜೆ ಕೊಡ್ತೀನಿ ಅಂತ, ಅದಕ್ಕೆ ಕೇಳಿದೆ ಅಷ್ಟೇ. ನೀನೇನೋ ನಂಗೆ ಸಾಲ ಕೊಡ್ತಾ ಇದೆಯೇನೋ ಅನ್ನೋಂಗೆ ಮಾತಾಡ್ತಾ ಇದೆಯಲ್ಲ. ತಾಯಿ ಅಂದ್ರೆ ಬೆಲೆನೇ ಇಲ್ಲ. ಹೆತ್ತ ತಾಯಿನ ನಾಯಿಗಿಂತ ಕಡಿಯಾಗಿ ನೋಡ್ತೀಯ. ಹೆತ್ತೊಟ್ಟೆ ಉರ್ಸಿದ್ರೆ ನೀನ್ ನೆಮ್ಮದಿಯಾಗಿರೋದಕ್ಕಾಗುತ್ತಾ? ಇನ್ನು ವಿಜಯಮ್ಮನವರ ಮಾತಿನ ಪ್ರವಾಹ ಸಾಗುತ್ತಲೇ ಇತ್ತು. ಸಂಜೆಯ 500ರ 4 ನೋಟ್ ಅವರ ಮುಂದೆ ಹಿಡಿದಾಗ ವಿಜಯಮ್ಮನವರ ಮಾತಿನ ಝರಿ ನಿಂತಿತು. ಇನ್ನಾದ್ರೂ 1 ಲೋಟ ಕಾಫಿ ಕೊಡ್ತೀಯಾ? ಬೇಸರದಿಂದ ಕೇಳಿದ. ತಗೋ. ಕಾಫಿ ಲೋಟ ಟೇಬಲ್ ಮೇಲಿಟ್ಟರು. ಅಮ್ಮ, ನಂಗೂ 1 ಲೋಟ ಕಾಫಿ ಕೊಡು. ಆಫೀಸ್ನಿಂದ ಬಂದ ಸಂಕೇತ ಸಂಜಯನ ಬಳಿ ಕೂರುತ್ತಾ ಕೇಳಿದ. ವಿಜಯಮ್ಮ ಅವನಿಗೂ ಕೂಡ ಕಾಫಿ ತಂದಿತ್ತರು. ಅಲ್ಲಮ್ಮ, ಬೆಳಿಗ್ಗೆ ಏನೇನೋ ತಿಂಡಿ ಮಾಡ್ತಾ ಇದೆಯಲ್ಲ, ನಮಗೂ ಒಂಚೂರು ರುಚಿ ನೋಡಕ್ಕಾದ್ರೂ ಕೊಡು ಕೇಳಿದ ಮಗನ ಕಡೆ ಕೆಕ್ಕರಿಸಿ ನೋಡುತ್ತಾ, ತಗೋ ಎಂದವರೇ 1-2 ಚಕ್ಕುಲಿ ಮತ್ತೆ 1-2 ಕೊಬ್ಬರಿ ಮಿಠಾಯಿ ಚೂರು ಹಾಕಿಕೊಟ್ಟರು ಇಬ್ಬರಿಗೂ ಸೇರಿಸಿ. ಇಷ್ಟೇನಾ? ಬೆಳಿಗ್ಗೆ ನೋಡಿದ್ರೆ ಡಬ್ಬಿ ತುಂಬಿಸಿ ಇಡ್ತಾ ಇದೆಯಲ್ಲಮ್ಮ. ಮೈಸೂರು ಪಾಕ್ ಕೂಡ ಮಾಡ್ದಾಗಿತ್ತು ಸಂಕೇತ ಕೇಳಿದಾಗ ಮಗನ ಕಡೆ ಸಿಟ್ಟಿನಿಂದ ನೋಡಿದರು. ಮತ್ತೆ ಏನೂ ಹೇಳದೆ ಇನ್ನೊಂದು ತಟ್ಟೆಯಲ್ಲಿ 1 ನಿಪ್ಪಟ್ಟು, 1 ಕೋಡ್ಬಳೆ, 1 ಮೈಸೂರು ಪಾಕು ಮತ್ತೆ ಸ್ವಲ್ಪ ಕುಟ್ಟವಲಕ್ಕಿ ತಂದಿಟ್ಟರು. ಒಬ್ಬೊಬ್ಬೊಬ್ಬೊಬ್ಬ, ಏನಮ್ಮ ಇಷ್ಟೊಂದು ವೆರೈಟಿ, ಎಲ್ಲ ಒಂದೊಂದೇ ಕೊಟ್ಟಿದ್ಯಾ? ಇನ್ನೊಂದೆರಡು ಕೊಡಬಾರ್ದಾ ಎಂದ ಸಂಕೇತನ ಮಾತಿಗೆ, ಅದೆಲ್ಲ ಬಸ್ರಿ ಹುಡುಗಿಗೆ ಅಂತ ಮಾಡಿದ್ದು ಎಂದರು ಸಿಟ್ಟಿನಲ್ಲೇ. ಅಲ್ಲಮ್ಮ, ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟಕ್ಕೆ ಅಡುಗೆ ಮಾಡಾಕು ಅಂದ್ರೆ ನಂಗೆ ಅಲ್ಲಿ ನೋವು ಇಲ್ಲಿ ನೋವು ಅಂತೀಯ. ಅದೇ ಮಗಳಿಗೆ ಅಂದ್ರೆ ಎಷ್ಟು ವೆರೈಟಿ ಮಾಡಿದ್ಯಾ ನೋಡು ಎಂದ ಸಂಕೇತ ಚಕ್ಕುಲಿ ಬಾಯಿಗೆ ಹಾಕುತ್ತಾ. ನಿಮಗೇನ್ ಕಮ್ಮಿ ಆಗಿದೆಯೋ? ಹೊರಗಡೆ ತಿರ್ಗಾಡೋ ಹುಡುಗರು ನೀವು, ಕಣ್ಣಿಗೆ ಕಂಡದೆಲ್ಲ ತಗೊಂಡು ತಿಂತೀರಿ. ಏನೋ ಬಸ್ರಿ ಹೆಣ್ಮಗಳಿಗೆ ಮಾಡ್ಕೊಟ್ರೆ ಎಷ್ಟು ಆಡ್ಕೊಳ್ತೀರಾ ನೋಡು. ವಿಜಯಮ್ಮ ಇನ್ನೂ ಮಾತನಾಡುತ್ತಲೇ ಇದ್ದರು. ಸಂಜಯನಿಗೆ ಆ ಕ್ಷಣಕ್ಕೆ ಸ್ವಾತಿಯ ನೆನಪು ತೂರಿ ಬಂತು. ಏನಾದ್ರೂ ಖಾರವಾಗಿ ತಿನ್ಬೇಕು ಅನಿಸ್ತಿದೆ ಸಂಜು. ತುಂಬಿದ ಬಸುರಿ ಸ್ವಾತಿ ಕೇಳಿದಾಗ, ಹೊರಗಡೆ ತಿನ್ನೋದು ಒಳ್ಳೇದಲ್ಲ, ಅಮ್ಮಂಗೆ ಹೇಳ್ತೀನಿ ಏನಾದ್ರೂ ಮಾಡ್ಕೊಡ್ತಾರೆ
ಎಂದಿದ್ದ ಸಂಜಯ್. ಅಮ್ಮ, ಸ್ವಾತಿಗೆ ಏನಾದರೂ ಖಾರವಾಗಿ ತಿನ್ಬೇಕು ಅನ್ಸಿದೆಯಂತೆ ಎಂದಾಗ, ಕೊಡ್ಸ್ಮಾರಾಯ, ನಿಂಗ್ಯಾರು ಬೇಡ ಅಂದ್ರು? ನಿನ್ನ ಹೆಂಡ್ತಿ ಕೊಡ್ಸೋದಕ್ಕೆ ನನ್ನನ್ನೇನು ಕೇಳ್ತೀಯಾ ಎಂದಿದ್ದರು. ಡಾಕ್ಟ್ರು ಹೊರಗಡೆ ತಿಂಡಿ ಬೇಡ ಅಂದಿದ್ದಾರೆ. ಸ್ವಾತಿ ಮೆಲ್ಲಗೆ ಹೇಳಿದಾಗ, ಅವ್ರಿಗೇನು ಬೇಕಾದಷ್ಟು ಹೇಳ್ತಾರೆ ಎಂದು ಅಲ್ಲಿಂದ ಎದ್ದು ಹೋಗಿದ್ದ ವಿಜಯಮ್ಮನವರ ಮಾತು ಸಂಜಯನ ಮನದಲ್ಲಿ ಇನ್ನೂ ಹಸಿಯಾಗಿಯೇ ಇತ್ತು. ರೀಮಾ, ಬೇರೆ ಎಲ್ಲಾದರೂ ಕೆಲಸ ನೋಡಬೇಕು ಕಣೆ, ಬೇಸರದಿಂದ ಹೇಳಿದಳು ಸ್ವಾತಿ. ಯಾಕೆ, ಮತ್ತೇನಾಯ್ತು? ಬರ್ತಾ ಬರ್ತಾ ಕಾರ್ತಿಕ್ ಕಾಟ ಜಾಸ್ತಿ ಆಗ್ತಾ ಇದೆ. ನೋಡು, ಇವತ್ತು ರಾಗ ಫೈಲ್ ಜೊತೆ ರಾವ್ ಕಂಪನಿ ಫೈಲ್ ಕೂಡ ಕಂಪ್ಲೀಟ್ ಮಾಡಿನೇ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾನೆ. ಅದೆರಡನ್ನು ಒಂದಿಂದಲ್ ಮುಗ್ಸೋಕ್ಕಾಗುತ್ತಾ ಹೇಳು? ಚಿಂತೆ ತುಂಬಿದ ದನಿಯಲ್ಲಿ ಹೇಳಿದಳು ಸ್ವಾತಿ. ನೋಡು, ಇವತ್ತು ನಂದು ಡೆಡ್ಲೈನ್ ಇರುವಂಥ ಕೆಲಸ ಯಾವುದು ಕೂಡ ಇಲ್ಲ. ನಾನು ಹೆಲ್ಪ್ ಮಾಡ್ತೀನಿ, ಬೇಗ ಬೇಗ ಮುಗಿಸ್ಬಿಡೋಣ ಎನ್ನುತ್ತಿದ್ದವಳ ಹಿಂದೆಯೇ ಕಾರ್ತಿಕ್ ಬಂದು ನಿಂತಿದ್ದು ಇಬ್ಬರ ಗಮನಕ್ಕೂ ಬಂದಿರಲೇ ಇಲ್ಲ. ಓ, ಹಾಗಾದ್ರೆ ನಿಮಗೆ ಇವತ್ತಿನ ಸಂಬಳ ಸ್ವಾತಿಯವ್ರು ಕೊಡ್ತಾರಾ? ವ್ಯಂಗ್ಯವಾಗಿ ನುಡಿದವನ ಮಾತಿಗೆ ಬೆಚ್ಚಿದರು ಇಬ್ಬರು. ತಲೆ ತಗ್ಗಿಸಿ ನಿಂತ ರೀಮಾಳ ಕಡೆ ನೋಡುತ್ತಾ, ಏನ್ರಿ, ಇವತ್ತು ನಿಮಗೇನು ಕೆಲಸ ಇಲ್ವಾ? ಬನ್ನಿ, ನಾನು ನಿಮಗೆ ಕೆಲಸ ಕೊಡ್ತೀನಿ ಎಂದು ಸಿಟ್ಟಿನಲ್ಲಿ ಹೇಳಿದವನ ಕಡೆ ನೋಡಲು ಅಂಜುತ್ತಾ, ಸಾರಿ ಸರ್ ಎಂದಳು. ಮೊದಲು ನಿಮ್ಮ ಟೇಬಲ್ ಮೇಲೆ ಪೆಂಡಿಂಗ್ ಇರೋ ಫೈಲ್ಸ್ ಕ್ಲಿಯರ್ ಮಾಡಿ, ಆಮೇಲೆ ಸಮಾಜ ಸೇವೆ ಮಾಡಿವ್ರಂತೆ ಎಂದು ಹೇಳಿ ಉರಿಗಣ್ಣಿನಿಂದ ಅವಳ ಕಡೆ ನೋಡಿ ಹೋದನು. ಹೋಗುತ್ತಾ ಸ್ವಾತಿಯ ಕಡೆ ವ್ಯಂಗ್ಯನಗೂ ಬೀರುತ್ತಲೇ ಹೋದ. ಆಗ್ಲೇ 5:30 ಆಗೇ ಹೋಯ್ತು, ಇನ್ನೂ ಕೆಲಸ ಪೂರ್ತಿಯಾಗಿಲ್ಲ. ಇನ್ನೊಂದು ಅರ್ಧ ಗಂಟೆ ಆದರೆ ಎಲ್ಲರೂ ಹೊರಟು ಬಿಡ್ತಾರೆ. ಆಮೇಲೆ ಒಬ್ಬಳೆ ಹೇಗಪ್ಪ ಇರೋದು? ಇವತ್ತು ಮುಗಿಸ್ದೇ ಇದ್ರೆ ಇನ್ನೂ ಏನೇನು ಮಾತು ಕೇಳಬೇಕಾಗುತ್ತೋ ಏನೋ. ದೇವ್ರೇ, ಹೇಗಾದರೂ ಮಾಡಿ ಆ ಕಾರ್ತಿಕ್ನಿಂದ ನನ್ನ ಬಚಾವ್ ಮಾಡಪ್ಪ ಎಂದು ಮನಸ್ಸಿನಲ್ಲಿ ಎಲ್ಲ ದೇವರಿಗೂ ಹರಕೆ ಹೊರಟಿದ್ದಳು ಸ್ವಾತಿ. ಮತ್ತೆ ಅರ್ಧ ಗಂಟೆ ಕಳೆಯಿತು. ಆಫೀಸ್ನವರೆಲ್ಲ ಒಬ್ಬೊಬ್ಬರಾಗಿ ಮನೆಗೆ ಹೊರಡತೊಡಗಿದರು. ಇವತ್ತು ನನ್ನ ಬೇಟೆ ತಪ್ಪಿಸ್ಕೊಳ್ಳೋದಕ್ಕೆ ನಾನ್ ಬಿಡೋದಿಲ್ಲ ಎಂದು ಮನದೊಳಗೆ ಯೋಚಿಸುತ್ತಾ ಕಾರ್ತಿಕ್ ಸ್ವಾತಿ ಕಡೆಯೇ ದೃಷ್ಟಿ ನೆಟ್ಟಿದ್ದನು. ಸ್ವಾತಿ, ಸಾರಿ ಕಣೆ, ನಾನು ಏನೂ ಹೆಲ್ಪ್ ಮಾಡೋದಕ್ಕಾಗಲೇ ಇಲ್ಲ. ಇನ್ನು ತುಂಬ ಇದೆಯಾ ಎಂದಳು ರೀಮಾ ತನ್ನ ದನಿಯಲ್ಲಿ ಕಾಳಜಿ ಕನಿಕರ ಬೆರೆಸಿ. ನೀನ್ಯಾಕೆ ಸಾರಿ ಕೇಳ್ತೀಯ ಬಿಡು, ಇದು ನಿನ್ನ ತಪ್ಪೇನಲ್ವಲ್ಲ. ಮತ್ತೆ ಇನ್ನೊಂದು ಅರ್ಧ ಗಂಟೆನೋ 1 ಗಂಟೆನೋ ಕೆಲಸ ಮಾಡಿದ್ರೆ ಮುಗಿದು ಬಿಡುತ್ತೆ. ಮುಗಿಸಿ ಹೊರಟು ಬಿಡ್ತೀನಿ ಗೆಳತಿಯ ಸಮಾಧಾನಕ್ಕಾಗಿ ಹೇಳಿದಳು ಸ್ವಾತಿ. ನೀನು ಕೆಲಸ ಮುಗಿಸಿ ಹೊರಡುವಾಗ ಒಂದು ಫೋನ್ ಮಾಡು ಆಯ್ತಾ? ನೀನು ಎಷ್ಟು ಹೊತ್ತಿಗೆ ಮನೆ ತಲುಪದೆ ಅಂತ ಗೊತ್ತಾದ್ರೆ ನಂಗೊಂದು ರೀತಿ ಸಮಾಧಾನ ಎಂದವಳ ಕಾಳಜಿಗೆ ಮನ ತುಂಬಿ ಬಂದಿತ್ತು. ಸರಿ ಕಣೆ ಎಂದು ಹೇಳಿ ಕೆಲಸದ ಕಡೆ ಗಮನ ಕೊಟ್ಟಿದ್ದಳು. ಮತ್ತೆ ಅರ್ಧ ಗಂಟೆ ಕಳೆದಿತ್ತು. ಆಫೀಸ್ ಪೂರ್ತಿ ಖಾಲಿಯಾಗಿತ್ತು. ಮ್ಯಾನೇಜರ್ ಚೇಂಬರ್ನಲ್ಲಿ ಕಾರ್ತಿಕ್, ಹೊರಬಾಗಿಲಲ್ಲಿ ಪ್ಯೂನ್ ಪಾಪಣ್ಣ ಬಿಟ್ಟರೆ ಮತ್ತಾರೂ ಇರಲಿಲ್ಲ. ಅರೆ ಪಾಪಣ್ಣ, ಇದಿಷ್ಟು ಪೇಪರ್ಸು ಜೆರಾಕ್ಸ್ ಮಾಡಿಸ್ಕೊಂಡು ಬನ್ನಿ ಎನ್ನುತ್ತಾ ಒಂದು ಬಂಡಲ್ನಷ್ಟು ಪೇಪರ್ ಪಾಪಣ್ಣನ ಕೈಗೆ ಕೊಟ್ಟಿದ್ದ ಕಾರ್ತಿಕ. ಸರ್, ಇಲ್ಲೇ ಆಫೀಸಲ್ಲಿ ತಗೊಂಡ್ರೆ ಆಯ್ತಲ್ಲ ಸರ್ ಎಂದ ಪಾಪಣ್ಣನ ಮಾತಿಗೆ ಕಿಡಿಕಿಡಿಯಾದ ಕಾರ್ತಿಕ್. ಆಫೀಸ್ ಮೆಷಿನ್ ಕೆಟ್ಟ ಹೋಗಿದೆ, ಮತ್ತೆ ಈ ಪೇಪರ್ಸು ಇವತ್ತೇ ಬೇಕು, ಈಗಲೇ ಬೇಕು, ಹೇಳ್ದಷ್ಟು ಕೆಲಸ ಮಾಡ್ರಿ ಸಿಡುಕಿದ. ಒಂಟಿ ಹುಡುಗಿ ಸ್ವಾತಿಯನ್ನು ಆಫೀಸ್ನಲ್ಲಿ ಬಿಟ್ಟು ಹೋಗಲು ಪಾಪಣ್ಣ ಅವರಿಗೂ ಮನಸ್ಸಿಲ್ಲದೆ ಹೋದರೂ ವಿಧಿಯಿಲ್ಲದೆ ಹೊರ ಹೋದರು. ಹುಲ್ಲೆ ಸ್ವಾತಿ ಹುಲಿಯ ಬಾಯಿಗೆ ಆಹಾರವಾಗುವಳೆ ಅಥವಾ ಇಲ್ಲವೇ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ನೀವು ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ಕೊಟ್ಟವರಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ತಿಳಿದ ಫ್ರೆಂಡ್ಸ್ಗೂ ಕೂಡ ಇದನ್ನ ಶೇರ್ ಮಾಡಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.